ಲಾಸ್ಟ್ ವಿಡಿಯೋನಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್, ಡೇಟಾ ಸೈನ್ಸ್ ಅಂದರೆ ಏನು, ಸೊ ಅವುಗಳ ಮಧ್ಯೆ ಇರೋ ಡಿಫ್ರೆನ್ಸ್ ಏನೇನು ಅಂತ ತಿಳ್ಕೊಂಡ್ವಿ. ಹಾಗೆ ಈ ವಿಡಿಯೋನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲರ್ನಿಂಗ್ ಅನ್ನು ನೋಡೋಣ, ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಷಿನ್ ಲರ್ನಿಂಗ್ ಅಲ್ಗಾರಿದಮ್ಸ್ ಅಂತಾನು ಹೇಳ್ಬೋದು. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೇಜರ್ ಆಗಿ 3 ಸಬ್ ಕ್ಯಾಟಗರೀಸ್ ಇದೆ, ಅಥವಾ 3 ಟೈಪ್ಸ್ ಆಫ್ ಲರ್ನಿಂಗ್ ಅಂತ ಹೇಳ್ಬೋದು. ಒಂದು ಸೂಪರ್ವೈಸ್ಡ್ ಲರ್ನಿಂಗ್, ಇನ್ನೊಂದು ಅನ್ಸೂಪರ್ವೈಸ್ಡ್ ಲರ್ನಿಂಗ್, ಇನ್ನೊಂದು ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್. ಸೊ ನಾವು ಇವು ಮೂರನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಸೂಪರ್ವೈಸ್ಡ್ ಲರ್ನಿಂಗ್ ಅಂದರೆ ಏನು? ಸೊ ನಾವು ಮೊದಲೇ ನೋಡಿದ ಹಾಗೆ ಒಂದು ಪಕ್ಷಿ ಒಂದಷ್ಟು ವರ್ಡ್ಸ್ನ ಮಾತಾಡೋದಕ್ಕೆ ಕಲಿಯೋದಾಗಿರ್ಬೋದು, ಅಥವಾ ಒಂದು ಪೆಟ್ ಡಾಗ್ಗೆ ಟ್ರೈನಿಂಗ್ ಮಾಡೋದಾಗಿರ್ಬೋದು, ಇವೆಲ್ಲವೂ ಸೂಪರ್ವೈಸ್ಡ್ ಲರ್ನಿಂಗ್ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಈ ಎಲ್ಲ ಸಿನಾರಿಯೋಸಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಇರುತ್ತೆ. ಆ ಎಕ್ಸಾಂಪಲ್ಸ್ನ ನೋಡಿ ಒಂದು ಪಕ್ಷಿ ಅಥವಾ ಪೆಟ್ ಡಾಗ್ ಕಲಿಯುತ್ತೆ. ಸೊ ಈ ಎಕ್ಸಾಂಪಲ್ಸ್ನ ಒಬ್ಬ ಮನುಷ್ಯ ಮ್ಯಾನ್ಯಲ್ ಆಗಿ ಸೆಟ್ ಮಾಡಿರ್ತಾನೆ. ಈ ರೀತಿ ಆ್ಯಕ್ಷನ್ ಮಾಡಿದ್ರೆ ಈ ರೀತಿ ಬಿಹೇವಿಯರ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಆ ಎಕ್ಸಾಂಪಲ್ಸಲ್ಲಿ ಇರುತ್ತೆ. ಸೊ ಅದನ್ನೇ ನಾವು ಒಂದು ಅಲ್ಗಾರಿದಮ್ಗೆ ಫೀಡ್ ಮಾಡೋದಾದರೆ, ಸೊ ಒಂದಷ್ಟು ಡೇಟಾ ಪಾಯಿಂಟ್ಸ್ನ ತೊಗೊಂಡು ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ನಾವೊಂದು ಟಾರ್ಗೆಟ್ ವ್ಯಾಲ್ಯೂನ ಅಸೈನ್ ಮಾಡ್ತೀವಿ. ಈ ಥರ ಒಂದು ಡೇಟಾ ಪಾಯಿಂಟ್ ಇದ್ದರೆ ಟಾರ್ಗೆಟ್ ಶುಡ್ ಬಿ ದಿಸ್, ಇನ್ನೊಂದು ಥರ ಡೇಟಾ ಪಾಯಿಂಟ್ ಇದ್ದರೆ ಟಾರ್ಗೆಟ್ ಶುಡ್ ಬಿ ಸಮಥಿಂಗ್ ಎಲ್ಸ್. ಸೊ ಈ ಲೇಬಲ್ಡ್ ಎಕ್ಸಾಂಪಲ್ಸ್ನ ಮ್ಯಾನ್ಯಲ್ ಆಗಿ ಕ್ರಿಯೇಟ್ ಮಾಡಿ ಒಂದು ಅಲ್ಗಾರಿದಮ್ಗೆ ಫೀಡ್ ಮಾಡಿ ಟ್ರೈನ್ ಮಾಡಿ ಏನು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಇದನ್ನು ನಾವು ಸೂಪರ್ವೈಸ್ಡ್ ಲರ್ನಿಂಗ್ ಅಂತ ಕರಿಬೋದು. ಸೊ ಜನರಲ್ ಆಗಿ ನೀವು ನೋಡೋ ಕ್ಲಾಸಿಫಿಕೇಷನ್ ಆರ್ ರಿಗ್ರೆಷನ್ ಪ್ರಾಬ್ಲಮ್ಸ್ ಎಲ್ಲದು ಸೂಪರ್ವೈಸ್ಡ್ ಲರ್ನಿಂಗ್ ಆಗಿರುತ್ತೆ. ಯಾಕೆಂದರೆ ಈ ಕ್ಲಾಸಿಫಿಕೇಷನ್ ಅಥವಾ ರಿಗ್ರೆಷನ್ ಪ್ರಾಬ್ಲಮ್ಸ್ಗೆ ನಾವು ಮ್ಯಾನ್ಯಲಿ ಲೇಬಲ್ಡ್ ಟ್ರೈನಿಂಗ್ ಡೇಟಾನ ಯೂಸ್ ಮಾಡ್ತೀವಿ. ಅಂದರೆ ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಒಂದು ಕಾಮರ್ಸ್ ವೆಬ್ಸೈಟ್ಗಳಲ್ಲಿ ಬರೋ ಯೂಸರ್ ಒಂದು ಪ್ರಾಡಕ್ಟ್ನ ಬೈ ಮಾಡ್ತಾನೆ ಇಲ್ವಾ ಅಂತ ನೋಡೋ ಎಕ್ಸಾಂಪಲ್ ತೊಗೊಂಡ್ರೆ, ಸೊ ನಾವು ಒಂದಷ್ಟು ಟ್ರೈನಿಂಗ್ ಡೇಟಾನ ನಾವು ಮ್ಯಾನ್ಯಲಿ ಪ್ರಿಪೇರ್ ಮಾಡಬೇಕಾಗತ್ತೆ. ಒಂದು ಯೂಸರ್ ಯಾವ ಪ್ರಾಡಕ್ಟ್ನ ಬೈ ಮಾಡಿದ್ದಾನೆ, ಯಾವುದನ್ನು ಮಾಡಿಲ್ಲ. ಸೊ ಇಲ್ಲಿ ಆ ಯೂಸರ್ ಇನ್ಫಾರ್ಮೇಷನ್ ಅನ್ನೋದು ನಮ್ಮದು ಇನ್ಪುಟ್ ಡೇಟಾ ಆದರೆ, ಅದಕ್ಕೆ ಟಾರ್ಗೆಟ್ ಆಗಿ ನಾವು ಯಾವ ಪ್ರಾಡಕ್ಟ್ನ ಬೈ ಮಾಡಿದ್ದಾನೆ, ಯಾವುದನ್ನು ಮಾಡಲಿಲ್ಲ ಅನ್ನೋದು ಇಟ್ಸ್ ಅ ಲೇಬಲ್, ಇಟ್ಸ್ ಅ ಟಾರ್ಗೆಟ್. ನಾವು ಈ ಡೇಟಾ ಪ್ರಿಪೇರ್ ಮಾಡಿ ಇದನ್ನು ಅಲ್ಗಾರಿದಮ್ಗೆ ಕೊಡ್ತೀವಿ. ಸೊ ದೇರ್ ಇಸ್ ಅ ಮ್ಯಾನ್ಯುವಲ್ ಸೂಪರ್ವಿಷನ್, ಅದಕ್ಕೆ ಇದನ್ನು ಸೂಪರ್ವೈಸ್ಡ್ ಲರ್ನಿಂಗ್ ಅಂತ ಕರಿಬೋದು. ಸೊ ಕ್ಲಾಸಿಫಿಕೇಷನ್ನಲ್ಲಿ ನಾವು ಡಿಸಿಷನ್ ಟ್ರೀ, SVM, ಹೀಗೆ ಒಂದಷ್ಟು ಅಲ್ಗಾರಿದಮ್ಸ್ನ ಯೂಸ್ ಮಾಡ್ತೀವಿ. ರಿಗ್ರೆಷನಲ್ಲಿ ಲೀನಿಯರ್ ರಿಗ್ರೆಷನ್, ಲಾಜಿಸ್ಟಿಕ್ ರಿಗ್ರೆಷನ್, ಸೊ ಹೀಗೆ ಬೇರೆ ಒಂದಷ್ಟು ಅಲ್ಗಾರಿದಮ್ಸ್ನ ಯೂಸ್ ಮಾಡ್ತೀವಿ. ಸೊ ಹಾಗಾದರೆ ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಅಂದರೆ ಏನು? ಸೊ ವೇರ್ ದೇರ್ ಇಸ್ ನೋ ಲೇಬಲ್ಡ್ ಎಕ್ಸಾಂಪಲ್ಸ್, ಅಂಥ ಸಿಚುಯೇಷನ್ಸಲ್ಲಿ ನಾವು ಲರ್ನಿಂಗ್ ಆಗೋದಕ್ಕೆ ಅನ್ಸೂಪರ್ವೈಸ್ಡ್ ಅಂತೀವಿ. ಸೊ ಇಲ್ಲಿ ಎಕ್ಸಾಂಪಲ್ಸ್ ಇರ್ತವೆ, ಬಟ್ ದೇ ಆರ್ ನಾಟ್ ಲೇಬಲ್ಡ್. ಅಂದರೆ ಆ ಎಕ್ಸಾಂಪಲ್ಸ್ಗೆ ಒಂದು ಟಾರ್ಗೆಟ್ ಅನ್ನೋ ಫೀಲ್ಡ್ ಇರೋದಿಲ್ಲ. ಅಂಥ ಎಕ್ಸಾಂಪಲ್ಸ್ನ ನಾವು ಒಂದು ಅಲ್ಗಾರಿದಮ್ಗೆ ಫೀಡ್ ಮಾಡಿ ಅಲ್ಗಾರಿದಮ್ ಟ್ರೈಸ್ ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ದ ಎಕ್ಸಾಂಪಲ್ಸ್ ಇಟ್ ಸೆಲ್ಫ್. ಸೊ ಅಂಥ ಒಂದು ಲರ್ನಿಂಗಿಗೆ ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಅಂತ. ಯಾಕೆಂದರೆ ಇಲ್ಲಿ ಮ್ಯಾನ್ಯಲ್ ಸೂಪರ್ವಿಷನ್ ಇರೋದಿಲ್ಲ. ಸೊ ಕ್ಲಸ್ಟರಿಂಗ್, ಡೈಮೆನ್ಷನಾಲಿಟಿ ರಿಡಕ್ಷನ್, ಸೊ ಹೀಗೆ ಒಂದಷ್ಟು ಪ್ರಾಬ್ಲಮ್ ಡೊಮೈನ್ಸ್ ಇದ್ದಾವೆ. ಸೊ ಕ್ಲಸ್ಟರಿಂಗ್ ಅಂದರೆ ಏನು? ಲೆಟ್ಸೇ ನಾವು ಒಂದು 1000 ಎಕ್ಸಾಂಪಲ್ಸ್ನ ಪ್ರಿಪೇರ್ ಮಾಡಿದ್ದೀವಿ, ಅದನ್ನು ಒಂದು ಕ್ಲಸ್ಟರಿಂಗ್ ಅಲ್ಗಾರಿದಮ್ಗೆ ಫೀಡ್ ಮಾಡ್ತೀವಿ. ಸೊ ಈ ಅಲ್ಗಾರಿದಮ್ ಆಟೋಮ್ಯಾಟಿಕ್ ಆಗಿ ಬೇಸ್ಡ್ ಆನ್ ದ ಡೇಟಾ ಆ ಒಂದು 1000 ಎಕ್ಸಾಂಪಲ್ಸ್ನ ಮೇ ಬಿ 5 ಡಿಫ್ರೆಂಟ್ ಕ್ಲಸ್ಟರ್ಸ್ ಆಗಿ ಗ್ರೂಪ್ ಮಾಡುತ್ತೆ, ಅಥವಾ ಮೇ ಬಿ 6 ಡಿಫ್ರೆಂಟ್ ಕ್ಲಸ್ಟರ್ಸ್ ಆಗಿ ಗ್ರೂಪ್ ಮಾಡುತ್ತೆ. ಸೊ ಅದಕ್ಕೆ ನಾವು ಕ್ಲಸ್ಟರಿಂಗ್ ಅಂತ ಕರಿತೀವಿ. ರೆಕಮೆಂಡೇಷನ್ ಕೂಡ ಅನ್ಸೂಪರ್ವೈಸ್ಡ್ ಅಂತ ಹೇಳ್ಬೋದು. ದೇರ್ ಆರ್ ರೆಕಮೆಂಡೇಷನ್ ಅಲ್ಗಾರಿದಮ್ಸ್. ಸೊ ಅವು ಕೂಡ ಒಂದು ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಮೆಕ್ಯಾನಿಸಮ್ ಮೇಲೆ ವರ್ಕ್ ಆಗ್ತವೆ. ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಆದ ಲರ್ನಿಂಗ್ ಟೈಪ್ ಅಂತಂದರೆ ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್. ಸೊ ಅಕಾರ್ಡಿಂಗ್ ಟು ಸಮ್ ಥಿಯರೀಸ್, ಈ ಲಿವಿಂಗ್ ಬೀಯಿಂಗ್ಸ್ ಎವಲ್ಯೂಷನ್ಗೂ ರಿಇನ್ಫೋರ್ಸ್ಮೆಂಟ್ ಲರ್ನಿಂಗೂ ಒಂದು ಹೊಂದಾಣಿಕೆ ಇದೆ ಅಂತ ಒಂದಷ್ಟು ಥಿಯರಿಗಳಿದ್ದಾವೆ. ಸೊ ಹಾಗಾದರೆ ಏನಿದು ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್? ಈ ಟೈಪ್ ಆಫ್ ಲರ್ನಿಂಗಲ್ಲಿ ಎಕ್ಸಾಂಪಲ್ಸ್ ಇರೋದಿಲ್ಲ, ಹ್ಯೂಮನ್ ಇಂಟರ್ವೆನ್ಷನ್ ಕೂಡ ಇರೋದಿಲ್ಲ. ಒಂದು ಅಲ್ಗಾರಿದಮ್ will automatically learn a particular task without looking at any of the examples or without help of any human being. ಸೊ ಹೇಗೆ ಸಾಧ್ಯ ಇದು? ತುಂಬ ಜನರಿಕ್ ಆಗಿ ಹೇಳೋದಾದರೆ, an algorithm will be able to do lot of trial and errors and it will learn on its own ಅನ್ನೋ ಒಂದು ಓವರಾಲ್ ಮೀನಿಂಗ್ ಅಲ್ಲಿ ಹೇಳ್ಬೋದು. ಸೊ ಇದರದ್ದು ಯೂಸ್ ಕೇಸ್ ರೋಬೋಟಿಕ್ಸಲ್ಲಿ, ಗೇಮ್ಸಲ್ಲಿ, ಇಂಡಸ್ಟ್ರಿ ಆಟೋಮೇಷನಲ್ಲಿ ತುಂಬ ಇದೆ. ಸೊ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ನೋಡಿದ್ರೆ, ಒಂದು ಮೌಸ್ ಒಂದು ಪಝಲ್ನ ಹೇಗೆ ಸಾಲ್ವ್ ಮಾಡುತ್ತೆ, ಆ ಪಝಲ್ನ ಹೇಗೆ ಸಾಲ್ವ್ ಮಾಡುತ್ತೆ ಅಂತ ನೀವು ಅನಲೈಸ್ ಮಾಡಿದ್ರೆ, ಸೊ ಅದು ಆ ಮೌಸ್ಗೆ ನೀವು ಯಾವುದೇ ರೀತಿಯಾಗಿ ಇನ್ಸ್ಟ್ರಕ್ಷನ್ಸ್ ಕೊಡೋದಕ್ಕಾಗೋದಿಲ್ಲ, ಅಥವಾ ನೀವು ಡಾಗ್ನ ಟ್ರೈನ್ ಮಾಡಿದಾಗೆ ಅದಕ್ಕೆ ಒಂದಷ್ಟು ಸ್ಟೆಪ್ಸ್ನ ಕೊಟ್ಟು ಅದಕ್ಕೆ ಫಾಲೋ ಮಾಡುವಂಥ ಅದಕ್ಕೆ ಟ್ರೈನ್ ಮಾಡೋದಕ್ಕೂ ಆಗೋದಿಲ್ಲ.
ಸೊ ನೀವೇನು ಮಾಡ್ತೀರಿ, ಆ ಮೌಸ್ನ ಆ ಪಝಲ್ ಬಾಕ್ಸ್ ಒಳಗೆ ಫ್ರೀಯಾಗಿ ಬಿಟ್ಬಿಡ್ತೀರಿ. ವಿತೌಟ್ ಎನಿ ಎಕ್ಸಾಂಪಲ್, ವಿತೌಟ್ ಎನಿ ಇನ್ಸ್ಟ್ರಕ್ಷನ್ ಆ ಮೌಸ್ ಏನು ಮಾಡುತ್ತೆ, ತುಂಬ ಇನಿಷಿಯಲ್ ಆಗಿ ತುಂಬ ರ್ಯಾಂಡಮ್ ಆಗಿ ಮೂವ್ ಆಗುತ್ತೆ. ಅದಕ್ಕೆ ಎಲ್ಲೆಲ್ಲಿ ಹೋಗಬೇಕು ಅನ್ಸುತ್ತೋ ಎಲ್ಲ ಕಡೆ ಹೋಗುತ್ತೆ. ಬಟ್ ಇವೆಂಚುಲಿ ಎಲ್ಲೋ ಒಂದು ಕಡೆ ಅದಕ್ಕೆ ಏನೋ ಒಂದು ಎಕ್ಸಿಟ್ ಪಾಯಿಂಟ್ ಸಿಗುತ್ತೆ ಅಥವಾ ಏನೋ ಒಂದು ರಿವಾರ್ಡ್ ಸಿಗುತ್ತೆ. ನೆಕ್ಸ್ಟ್ ಯು ರಿಪೀಟ್ ದಿಸ್ ಅಗೇನ್. ನೀವು ಮತ್ತೆ ಆ ಮೌಸ್ನ ಪಝಲಲ್ಲಿ ಬಿಡ್ತೀರಿ, ಅದು ಮತ್ತೆ ಅದು ಆ ರಿವಾರ್ಡ್ ಕಡೆಗೆ ನಿಧಾನಕ್ಕೆ ಹೋಗೋಕ್ಕೆ ಶುರು ಮಾಡುತ್ತೆ. ಆದರೆ ಈ ಪ್ರತಿ ರಿಪಿಟೇಷನಲ್ಲೂ ಆ ಮೌಸ್ ಅದೊಂದು ಇಂಟರ್ನಲ್ ಸ್ಟೇಟ್ನ ಇಟ್ಕೊಂಡಿರುತ್ತೆ. ಸೊ ಇವೆಂಚುಲಿ ಆ ಮೌಸ್ ಆ ಪಝಲ್ನ ತುಂಬ ಶಾರ್ಟೆಸ್ಟ್ ಡಿಸ್ಟೆನ್ಸ್ನ ಕವರ್ ಮಾಡೋದಕ್ಕೆ ಕಲಿಯುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಏನಿದೆ, ಇದು ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಂತ ಹೇಳ್ಬೋದು. ಸೊ ಯಾವುದೇ ಒಂದು ಜೀವಿ ಅದ್ರ ಸುತ್ತ ಇರೋ ಎನ್ವಿರಾನ್ಮೆಂಟ್ಗೆ ಹೇಗೆ ಅಡ್ಜಸ್ಟ್ ಆಗುತ್ತೆ, ಆ ಎನ್ವಿರಾನ್ಮೆಂಟಲ್ಲಿ ಬದುಕೋಕೆ ಹೇಗೆ ಕಲಿಯುತ್ತೆ ಅಂತ ನೀವು ನೋಡಿದ್ರೆ ಇಟ್ಸ್ somewhat ರಿಲೇಟೆಡ್ ಟು ಎವಲ್ಯೂಷನ್ ಅಂತಲೂ ಹೇಳ್ಬೋದು. ಸೊ ದಿಸ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟೈಪ್ ಆಫ್ ಲರ್ನಿಂಗ್. ಸೊ ನಾವು ಸೂಪರ್ವೈಸ್ಡ್, ಅನ್ಸೂಪರ್ವೈಸ್ಡ್ ಆ್ಯಂಡ್ ರೀಇನ್ಫೋರ್ಸ್ಮೆಂಟ್ ಅಂತ 3 ಟೈಪ್ಸ್ ಆಫ್ ಲರ್ನಿಂಗ್ ಬಗ್ಗೆ ನೋಡಿದ್ವಿ. ಸೊ ನಮಗೆ ಮ್ಯಾನ್ಯಲ್ ಆಗಿ ಎಲ್ಲಿ ಎಕ್ಸಾಂಪಲ್ಸ್ನ ಕ್ರಿಯೇಟ್ ಮಾಡಿ ಲೇಬಲ್ ಮಾಡಿ ಅಲ್ಗಾರಿದಮ್ಗೆ ಫೀಡ್ ಮಾಡ್ತೀವಿ, ಅದಕ್ಕೆ ನಾವು ಸೂಪರ್ವೈಸ್ಡ್ ಲರ್ನಿಂಗ್ ಅಂತ ಹೇಳ್ತೀವಿ. ಇನ್ ದ ಸಿನಾರಿಯೋಸ್ ವೇರ್ ವಿ ಹ್ಯಾವ್ ಎಕ್ಸಾಂಪಲ್ಸ್ ಬಟ್ ಮ್ಯಾನ್ಯಲ್ ಆಗಿ ಅದನ್ನು ಲೇಬಲ್ ಮಾಡಿಲ್ಲದೆ ಇರುವಂತಹ ಎಕ್ಸಾಂಪಲ್ಸ್ನ ಫೀಡ್ ಮಾಡಿ ಟ್ರೈನ್ ಮಾಡ್ತೀವಲ್ಲ, ಅದಕ್ಕೆ ಅನ್ಸೂಪರ್ವೈಸ್ಡ್ ಅಂತೀವಿ. ವೇರ್ ದ ಅಲ್ಗಾರಿದಮ್ ಲರ್ನ್ಸ್ ಬೈ ಇಟ್ ಸೆಲ್ಫ್. ಇನ್ನೊಂದು ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್, ವೇರ್ ನಮ್ಮ ಹತ್ರ ಯಾವುದೇ ರೀತಿ ಎಕ್ಸಾಂಪಲ್ಸ್ನ ಅದಕ್ಕೆ ಫೀಡ್ ಮಾಡೋದಕ್ಕಾಗೋದಿಲ್ಲ. ವಿ ಮೇಕ್ ದ ಅಲ್ಗಾರಿದಮ್ ಲರ್ನ್ ಬೈ ಟ್ರಯಲ್ ಆ್ಯಂಡ್ ಎರರ್. ಅದಕ್ಕೆ ನಾವು ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್.